ನಿಮ್ಗೂ ಅದೇ ಆಕ್ಷನ್ ಅನಿಮೇಸ್ ನೋಡಿ ನೋಡಿ ಬೋರ್ ಆಗ್ತಿದ್ಯಾ? ನಿಮ್ಗೇನಾದ್ರೂ ಹೊಸದಾಗಿ ಟ್ರೈ ಮಾಡಬೇಕು ಅಂತ ಅನ್ಸಿದ್ರೆ ನೀವು ಕರೆಕ್ಟ್ ಆಗಿರೋ ವಿಡಿಯೋನ ಸೆಲೆಕ್ಟ್ ಮಾಡಿದ್ದೀರಾ. ಟುಡೇ ಐ ಆಮ್ ಗೋಯಿಂಗ್ ಟು ಸಜೆಸ್ಟ್ ಯು 5 animes that are most wholesome and romantical animes. So, hi, hello, ನಮಸ್ಕಾರ. ನಾನು ನಿಮ್ಮ ರಾಕ್ ಕಂಟೆಂಟ್ ಕ್ರಿಯೇಟರ್ ಎಕೆ ಜೀವನ ಅಂಡ್ ವೆಲ್ಕಮ್ ಟು ಮೈ ಚಾನೆಲ್ ರಾಕ್ ಕಂಟೆಂಟ್ ಕ್ರಿಯೇಷನ್ಸ್. ಸೊ ಇವತ್ತು ನಾನು ಈ ವಿಡಿಯೋದಲ್ಲಿ ನಿಮಗೆ 5 ಅನಿಮೇಸ್ ಕಾಮ್ ಅನಿಮೇಸ್ ಸಜೆಸ್ಟ್ ಮಾಡ್ತೀನಿ. ಅಂಡ್ ಎವ್ರಿ ಸಿಂಗಲ್ ಅನಿಮೆ ಇಸ್ ಅಟ್ ಮಸ್ಟ್ ವಾಚ್ ಅಂಡ್ ಪೀಕ್ 10 on 10 ಅಂತ ಹೇಳ್ಬೋದು ನೀವು. ಸೊ ವಿತೌಟ್ ಎನಿ ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ. ಸೊ ನಂಬರ್ 5 ಅಲ್ಲಿರುವಂತ ಅನಿಮೆ ಹೆಸರು ರಾಸ್ಕಲ್ ಡಸಂಟ್ ಡ್ರೀಮ್ ಆಫ್ ಬನಿ ಗರ್ಲ್ ಸೆಂಪೈ. ಇದೊಂದು ಸೈಕಾಲಜಿಕಲ್ ಆನಿಮೆ, ರೊಮ್ಯಾನ್ಸ್ ಆನಿಮೆ. ಮತ್ತೆ ಇದರಲ್ಲಿ ಸೂಪರ್ ನ್ಯಾಚುರಲ್ ಎಲಿಮೆಂಟ್ಸ್ ಇದೆ ಅಂಡ್ ಡೀಪ್ ಎಮೋಷನಲ್ ಥೀಮ್ ಇದು. ಸೊ ಟೈಟಲ್ ಸ್ವಲ್ಪ ವಿಚಿತ್ರವಾಗಿರ್ಬೋದು ನನಗೆ ಗೊತ್ತು, ಬಟ್ ಈ ಆನಿಮೆ ತುಂಬ ಚೆನ್ನಾಗಿದೆ, ಮೆಚ್ಯೂರ್ ಆಗಿರುತ್ತೆ. ಸೊ ಸ್ಟೋರಿ ಸ್ಟಾರ್ಟ್ ಆಗೋದು ಸಾಕಾತಾ ಅಜುಗಾವ ಅಂತ ಸರ್ಕಾಸ್ಟಿಕ್ ಆ್ಯಂಡ್ ಹೈ ಸ್ಕೂಲ್ ಬಾಯ್ ಇಂದ. ಒಂದಿನ ಲೈಬ್ರರಿಯಲ್ಲಿ ಅವನಿಗೆ ಒಂದು ಬನಿ ಸೂಟ್ ಹಾಕೊಂಡಿರುವಂಥ ಹುಡುಗಿ, ಫೇಮಸ್ ಆಕ್ಟ್ರೆಸ್ ಕಾಣಿಸ್ತಾನೆ, ಮೈ ಸಾಕುರಾ ಜಿಮಾ ಅಂತ. ಇಲ್ಲೊಂದು ಪ್ರಾಬ್ಲಮ್ ಇದೆ. ಅದು ಏನಪ್ಪ ಅಂದರೆ ಅವನಿಗೆ ಬಿಟ್ಟರೆ ಆ ಹುಡುಗಿ ಯಾರಿಗೂ ಕಾಣಿಸೋದೇ ಇಲ್ಲ. ಯಾಕಂದರೆ ಶಿ ಈಸ್ ಸಫರಿಂಗ್ ಫ್ರಮ್ ಸಮಥಿಂಗ್ ಕಾಲ್ಡ್ ಅಡೋಲಸೆನ್ ಸಿಂಡ್ರೋಮ್. ಈ ಸಿಂಡ್ರೋಮ್ ಆ್ಯಕ್ಚುಲಿ ಟೀನೇಜ್ ಎಮೋಷನ್ಸ್, ಲೋನ್ಲಿನೆಸ್, ಟ್ರಾಮಾ, ಇನ್ಸೆಕ್ಯೂರಿಟಿ ಇವೆಲ್ಲ ಸೂಪರ್ ನ್ಯಾಚುರಲ್ ಫಾರ್ಮ್ ಆಗಿ ಮ್ಯಾನಿಫೆಸ್ಟ್ ಆಗಿರೋಂಥ ಇದು ಸಿಂಡ್ರೋಮ್ ಬರುತ್ತೆ. ಸೊ ಈ ಆನಿಮೆ ತುಂಬ ಸ್ಲೋಲಿ ಟರ್ನ್ ಆಗುತ್ತೆ ರೊಮ್ಯಾನ್ಸ್ ಆನಿಮೆ ಅಂತ. ಆದರೆ ರೊಮ್ಯಾಂಟಿಕ್ ಜಾಸ್ತಿ, ಇದು ಸ್ಲೋಲಿ ಅದಕ್ಕಿಂತ ಜಾಸ್ತಿ ಡೀಪ್ ಆಗಿ ಹೋಗುತ್ತೆ. ಸೊ ಇಫ್ ಯು ವಾಂಟ್ ಹೋಲ್ಸಮ್ ಆನಿಮೆ ವಿತ್ ಥ್ರಿಲ್ಲರ್, ಸಸ್ಪೆನ್ಸ್, ಟ್ವಿಸ್ಟ್ ಅಂಡ್ ವಿತ್ ಗ್ರೇಟ್ ಕ್ಯಾರೆಕ್ಟರ್ ರೈಟಿಂಗ್, ದೆನ್ ಟ್ರೂಲಿ ಬನಿ ಗರ್ಲ್ ಸೆಂಪೈ ಯು ಶುಡ್ ಡೆಫಿನೆಟ್ಲಿ ವಾಚ್. ಇಮ್ಯಾಜಿನ್ ಮಾಡಿ, ಸ್ಕೂಲಲ್ಲಿ ಮೋಸ್ಟ್ ಪರ್ಫೆಕ್ಟ್ ಗರ್ಲ್ ಸಡನ್ಲಿ ನಿಮ್ಮನ್ನ ಕೇರ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರೆ ಹಿಂಗೆ ಅನ್ಸುತ್ತೆ ನಿಮಗೆ. ಸೊ ಅದೇ ಬೇಸಿಕ್ ಸ್ಟೋರಿ ಆಫ್ ದ ಏಂಜಲ್ ನೆಕ್ಸ್ಟ್ ಡೋರ್ ಸ್ಪಾಯ್ಲ್ಸ್ ಮೀ ಟು ರೋಟನ್. ಸೊ ಸ್ಟೋರಿ ಫಾಲೋ ಮಾಡೋದು ಅಮಾನೆ ಫುಜಿಮಿಯಾನ, ಒಂದು ಆವ್ರೇಜ್ ಬಾಯ್, ಮೆಸ್ಸಿ ರೂಮ್ ಇರುತ್ತೆ, ಒಬ್ಬಂಟಿ ಮತ್ತು ನಾರ್ಮಲ್ ಸ್ಟೂಡೆಂಟ್, ಅಷ್ಟೇನು ಮಾರ್ಕ್ಸ್ ಎಲ್ಲ ಇರ್ತಲ್ಲ. ಅವನ ಪಕ್ಕದ ಅಪಾರ್ಟ್ಮೆಂಟಲ್ಲಿ ಇರ್ತಾಳೆ ಮಾಹಿರು ಶೀನಾ, ತುಂಬ ಸುಂದರವಾದ, ಬುದ್ಧಿವಂತ ಮತ್ತು ಪರ್ಫೆಕ್ಟ್ ಹುಡುಗಿ. ಮತ್ತು ಸ್ಕೂಲಲ್ಲಿ ಎಲ್ಲ ಅವಳನ್ನು ಏಂಜಲ್ ಅಂತ ಕರೀತಾಳೆ, ಬಿಕಾಸ್ ಅವಳು ಲಿಟ್ರಲಿ ಪರ್ಫೆಕ್ಟ್ ಅಂತ ಎಲ್ಲರೂ ಥಿಂಕ್ ಮಾಡ್ತಾರೆ. ಬಟ್ ಒಂದಿನ ರೈನ್ ಟೈಮಲ್ಲಿ ಅಮಾನೆ ಮಾಹಿರಿಗೆ ಕೊಡೆ ಕೊಡ್ತಾನೆ ಆ್ಯಂಡ್ ಆ ಸ್ಮಾಲ್ ಜೆಸ್ಚರಿಂದ ಅವರ ಲೈಫ್ ಸ್ಲೋಲಿ ಚೇಂಜ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಮಾಹಿರಿಗೆ ಗೊತ್ತಾಗುತ್ತೆ ಅಮಾನೆ ಪ್ರಾಪರ್ಲಿ ಅವನ್ನ ಸೆಲ್ಫ್ ಕೇರ್ ಮಾಡಲ್ಲ, ಅವ್ನಿಗೆ ನೋಡ್ಕೊಳ್ಳಲ್ಲ, ಸೋಂಬೇರ್ ನನ್ನ ಮಗ. ಅದಕ್ಕೆ ಅವಳು ಅವ್ರನ್ನ ಕೇರ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾಳೆ. ಲೈಕ್ ಕೀಪಿಂಗ್ ಇಸ್ ರೂಮ್ ಕ್ಲೀನ್, ಊಟ ಕೊಡೋದು ಮತ್ತು ಎಲ್ಲ ಏನೇನು ಆರ್ಗನೈಸ್ ಇತ್ತೋ ಅವೆಲ್ಲ ಅವಳು ಸರಿ ಮಾಡ್ತಾಳೆ. ಹೆಲ್ಪ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದಾದ್ಮೇಲೆ ಅವ್ರು ಯಾವಾಗ ಗೊತ್ತಾಗುತ್ತೋ ಅವ್ರು ಸ್ಲೋಲಿ ಬಿಕಮ್ ಮೋರ್ ದೆನ್ ಇಂಪಾರ್ಟೆಂಟ್ ಇನ್ ಈಚ್ ಅದರ್ಸ್ ಲೈಫ್. ಈ ಆನಿಮೆ ನಾವು ಸ್ಪೆಷಲ್ ಮಾಡೋದು ಇಟ್ಸ್ ಸಿಂಪ್ಲಿಸಿಟಿ, ನೋ ಅನ್ನೆಸೆಸರಿ ಡ್ರಾಮಾ, ನೋ ಕ್ರಿಂಜ್ ಲವ್ ಟ್ರಯಾಂಗಲ್ ಮತ್ತು ನೋ ಓವರ್ ಆ್ಯಕ್ಟಿಂಗ್. ಇಟ್ಸ್ ಜಸ್ಟ್ ಅಬೌಟ್ 2 ಲೋನ್ಲಿ ಪೀಪಲ್ ಸ್ಲೋಲಿ ಫೈಂಡಿಂಗ್ ಕಂಫರ್ಟ್ ಫಾರ್ ಈಚ್ ಅದರ್. ಸೊ ಇಫ್ ಯು ವಾಂಟ್ ಪೀಸ್ಫುಲ್ ಆನಿಮೆ ವೈಬ್ಸ್ ಮತ್ತು ಹಾರ್ಟ್ ವಾರ್ಮಿಂಗ್ ಮೂಮೆಂಟ್ಸ್ ಇರಬೇಕು ಮತ್ತು ಸ್ಟ್ರೆಸ್ ಫ್ರೀ ಮಾಡುವಂಥ ಆನಿಮೆ ನಿಮ್ಗೆ ಏನಾದರೂ ಹುಡುಕ್ತಿದ್ರೆ, ಏಂಜಲ್ ನೆಕ್ಸ್ಟ್ ಡೋರ್ ಸ್ಪಾಯ್ಲ್ಸ್ ಮೀ ಟು ರೋಟನ್ ಇಸ್ ದ ಆನಿಮೆ ಯು ಹ್ಯಾವ್ ಟು ವಾಚ್. ಸೊ ನಂಬರ್ 3 ಅಲ್ಲಿರುವಂಥ ಆನಿಮೆ ಹೆಸರು ಮೋರ್ ದೆನ್ ಅ ಮ್ಯಾರಿಡ್ ಕಪಲ್ ಬಟ್ ನಾಟ್ ಲವರ್ಸ್. ಇಮ್ಯಾಜಿನ್ ಮಾಡಿ, ಸ್ಕೂಲಲ್ಲಿ ನಿಮ್ಮನ್ನ ರ್ಯಾಂಡಮ್ ಗರ್ಲ್ ಜೊತೆ ಮ್ಯಾರಿಡ್ ಕಪಲ್ ಥರ ಜೀವನ ಮಾಡೋಕ್ಕೆ ಹೇಳಿದ್ರೆ ನೀವು ಹೆಂಗೆ ಮಾಡ್ತೀರಾ? ನಾಟ್ ಜಸ್ಟ್ ಎನಿ ಗರ್ಲ್ ಬಟ್ ವಿತ್ ದ ಮೋಸ್ಟ್ ಪಾಪ್ಯುಲರ್ ಗರ್ಲ್ ಇನ್ ದ ಸ್ಕೂಲ್. That's the craziest setup of more than a married couple but not lovers anime. ಸೊ ಸ್ಟೋರಿ ಫಾಲೋ ಮಾಡೋದು ಜೀರೋ ಯಾಕುನಿನ್ ಅಂತ, ತುಂಬ ಶೈ ಹುಡುಗ, ಆಕ್ವರ್ಡ್ ಮತ್ತು ಇಂಟ್ರೋವರ್ಟ್ ಟೈಪ್ ಹುಡುಗ ನಾವು. ಬಟ್ ಅವನ ಪೇರ್ ಮಾಡ್ತಾರೆ ಅಕಾರಿ ವತನಾಬೆ ಜೊತೆ, ಬ್ಯೂಟಿಫುಲ್, ಎನರ್ಜೆಟಿಕ್ ಮತ್ತು ಫ್ಯಾಷನ್ ಸೆನ್ಸ್ ಇರುವಂಥ ಹುಡುಗಿ. ಹೈಸ್ಕೂಲಲ್ಲಿ ಅವ್ರ ಸ್ಕೂಲಲ್ಲಿ ಒಂದು ವಿಚಿತ್ರವಾದ ಒಂದು ಸಬ್ಜೆಕ್ಟ್ ಥರ ಅನ್ಬೋದು. ಆದರೆ ಹೆಸರೇ ಮ್ಯಾರೇಜ್ ಪ್ರಾಕ್ಟಿಕಲ್ ಅಂತ ಮಾಡ್ಬೇಕಂತ ಹೇಳ್ತಾರೆ. ಸೊ ಅದು ಬೇಸಿಕಲಿ ಏನಂದರೆ ಸ್ಟೂಡೆಂಟ್ಸ್ನ ಮ್ಯಾರಿಡ್ ಕಪಲ್ಸ್ ಥರ ಬಿಟ್ಬಿಡ್ತಾರೆ, ಜೀವನ ಮಾಡಬೇಕಂತ ಹೇಳ್ತಾರೆ. ಮತ್ತು ಅವ್ರ ಕೆಮಿಸ್ಟ್ರಿ ಎಷ್ಟು ಚೆನ್ನಾಗಿರುತ್ತೋ ಅವ್ರಿಗೆ ಸ್ಕೋರ್ ಸಿಗುತ್ತೆ. ಮತ್ತು ಅವ್ರಿಗೇನಾದರೂ ಹೈ ಸ್ಕೋರ್ ಸಿಕ್ಕಿದ್ರೆ ಅವ್ರ
ಕ್ರಶ್ ಜೊತೆನೆ ಅವರು ಸ್ವಿಚ್ ಮಾಡ್ಬೋದು ಪಾರ್ಟ್ನರ್ಸ್ನ. ಸೊ ಇನಿಷಿಯಲಿ ಜಿರೋಗೆ ಬೇರೆ ಹುಡುಗಿ ಮೇಲೆ ಕ್ರಶ್ ಇರುತ್ತೆ ಅಂಡ್ ಅಕಾರಿ ಕೂಡ ಒಂದು ಬೇರೆ ಹುಡುಗ ಮೇಲೆ ಕ್ರಶ್ ಫೀಲಿಂಗ್ಸ್ ಇರುತ್ತೆ. ಬಟ್ ಇಬ್ರು ಡಿಸೈಡ್ ಮಾಡ್ತಾರೆ, ಇಬ್ರು ಒಂದು ಕಪಲ್ ತರ ಮಾಡಿ ಆಕ್ಟ್ ಮಾಡಿ ಒಂದು ಪರ್ಫೆಕ್ಟ್ ಹೈ ಸ್ಕೋರ್ ನ ತಗೊಂಡು ಅವ್ರ ಕ್ರಶ್ ಜೊತೆ ಅವ್ರು ಹೋಗ್ತಾರೆ ಅಂತ. ಬಟ್ ಹಿಯರ್ ಕಮ್ಸ್ ದ ಬೆಸ್ಟ್ ಪಾರ್ಟ್. ಆ ಫೇಕ್ ಫೀಲಿಂಗ್ಸ್ ಎಲ್ಲ ರಿಯಲ್ ಆಗೋಕೆ ಸ್ಟಾರ್ಟ್ ಆಗುತ್ತೆ. ಮತ್ತೆ ಇಬ್ರು ಈ ಆನಿಮೆ ಫುಲ್ ರೊಮ್ಯಾನ್ಸ್, ಟೆನ್ಷನ್, ಟೀಸಿಂಗ್, ಆಕ್ವರ್ಡ್ ಮೂಮೆಂಟ್ಸ್, ಜೆಲಸಿ ಮೂಮೆಂಟ್ಸ್, ಎವ್ರಿಥಿಂಗ್ ಫೀಲ್ಸ್ ಎಂಟರ್ಟೈನಿಂಗ್. ಈ ಆನಿಮೆ ಮಿಕ್ಸ್ ಮಾಡುತ್ತೆ ಹೋಲ್ಸಮ್ ಕಾಮಿಡಿ, ಎಮೋಷನಲ್ moments and amazing chemistry. One moment you will laugh and next moment you will heart warmed. So if you want an anime new concept, more than a married couple but not lovers, is a must watch for you. ನಂಬರ್ 2 ಅಲ್ಲಿ ಇರುವಂಥ ಆನಿಮೆ ಹೆಸರು ಹೊರಿಮಿಯಾ ಅಂತ. ಸೊ ಮೋಸ್ಟ್ ರೊಮ್ಯಾನ್ಸ್ ಆನಿಮೆಗಳಲ್ಲಿ ಲವ್ ಸ್ಟೋರಿ ಸ್ಟಾರ್ಟ್ ಆಗೋಕೆನೆ ಎಂಟೈರ್ ಸೀಸನ್ ಹೋಗುತ್ತೆ. ಬಟ್ ಹೊರಿಮಿಯಾ ಇಸ್ ಡಿಫ್ರೆಂಟ್ ಬಿಕಾಸ್ ದಿಸ್ ಆನಿಮೆ ಇಸ್ ಇನ್ ಜಸ್ಟ್ ಅಬೌಟ್ ರೊಮ್ಯಾನ್ಸ್, ಇಟ್ಸ್ ಅಬೌಟ್ ಫೈಂಡಿಂಗ್ ಸಮ್ ಒನ್ ಹೂ ಆಡ್ಸ್ ಅಪ್ ದ ರಿಯಲ್ ಯು. ಸ್ಟೋರಿ ಸ್ಟಾರ್ಟ್ ಆಗೋದು ಕ್ಯೋಕೋ ಹೋರಿಯಿಂದ. ಸ್ಕೂಲಲ್ಲಿ ಪಾಪ್ಯುಲರ್, ಸ್ಮಾರ್ಟ್, ಬ್ಯೂಟಿಫುಲ್ ಆಗಿರೋಂಥ ಹುಡುಗಿ. ಎಲ್ಲರೂ ಅವಳು ಅನ್ಕೊಂತಾರೆ ಅವಳು ಒಂದು ಪರ್ಫೆಕ್ಟ್ ಜೀವನ ಮಾಡ್ತಾಳೆ ಅಂತ. ಬಟ್ ಮನೆಗೆ ಬಂದಮೇಲೆ ಅವಳೇ ಅವ್ರ ಮನೇನ ಕೆಲಸ ಎಲ್ಲ ನೋಡ್ಕೊಳ್ಳೋದು, ಆಮೇಲೆ ಅವ್ನ ತಮ್ಮ ಚಿಕ್ಕವನ್ನ ನೋಡ್ಕೊಳ್ಳೋದು, ತುಂಬ ಸ್ಟ್ರೆಸ್ಸಲ್ಲಿ ಇರ್ತಾಳೆ. ಯಾರಿಗೂ ಅದ್ರ ಬಗ್ಗೆ ಗೊತ್ತಿರಲ್ಲ. ದೆನ್ ದೇರ್ ಇಸ್ ಅನದರ್ ಅವರ್ ಪ್ರೊಟ್ಯಾಗನಿಸ್ಟ್ ಇಜುಮಿ ಮಿಯಾಮೂಟ ಅಂತ. ಅವ್ನು ತುಂಬ ಸೈಲೆಂಟ್, ಒಬ್ಬಂಟಿ, ಇಂಟ್ರೋವರ್ಟ್ ಹುಡುಗ. ಸ್ಕೂಲಲ್ಲಿ ಅವನ್ನ ನರ್ಡ್ ಅಂತಾರೆ, ಅಂದರೆ ಪುಸ್ತಕದಲ್ಲೇ ಇರ್ತಾನಲ್ಲ ಅವ್ರನ್ನ ಬುಕ್ ವರ್ಮ್ ಜಡ್ಜ್ ಮಾಡ್ತಾರೆ. ಆದರೆ ಅವನು ಸ್ಕೂಲಿಂದ ಆಚೆ ಬಂದಮೇಲೆ ಕಂಪ್ಲೀಟ್ಲಿ ಡಿಫ್ರೆಂಟ್ ಪರ್ಸ್ನಾಲಿಟಿ. ಅವನದು ಟ್ಯಾಟೂಸ್ ಮತ್ತು ಪಿಯರ್ಸಿಂಗ್, ಕಿವಿ ಚುಚ್ಕೊಂಡಿರ್ತಾನೆ. ಮತ್ತು ಒಂದಿನ ಅವರು ಅಚಾನಕ್ ಮೀಟ್ ಆಗ್ತಾರೆ, ಅದೇ ಸ್ಕೂಲ್ ಆದಮೇಲೆ ಅವಳು ಗೊತ್ತಾಗುತ್ತೆ. ಮತ್ತು ಅವ್ರು ಈಚ್ ಅದನ್ನ ಅವರು ಹೇಗೆ ಅವರು ಇದು ಮಾಡ್ತಾರೆ ಅಂತ ಜೊತೆಗಿರ್ತಾರೆ. ದೆನ್ ಅವರ ಫ್ರೆಂಡ್ಶಿಪ್ ಸ್ಲೋಲಿ ರಿಲೇಷನ್ಶಿಪ್ಗೆ ಸ್ಟಾರ್ಟ್ ಆಗಿಬಿಡುತ್ತೆ. ನ್ಯಾಚುರಲ್ ಹೋಲ್ಸಮ್ ಆನಿಮೆ, ರೊಮ್ಯಾನ್ಸ್ ಆನಿಮೆ ನಿಮ್ಗೆ ಏನಾದರೂ ಇಷ್ಟ ಅಂದರೆ ದಿಸ್ ಆನಿಮೆ ಹುರಿಮಿಯಾ ಇಸ್ ಅ ಪರ್ಫೆಕ್ಟ್ ಮ್ಯಾಚ್. ಹುರಿಮಿಯಾ ಇಸ್ ದ ಒನ್ ಆನಿಮೆ ಯು ಹ್ಯಾವ್ ಟು ವಾಚ್. ಸೊ ನಂಬರ್ 1 ಅಲ್ಲಿ ಇರುವಂಥ ಆನಿಮೆ ಹೆಸರು ದ ಫ್ರೇಗ್ರೆಂಟ್ ಫ್ಲವರ್ಸ್ ಬ್ಲೂಮ್ಸ್ ವಿತ್ ಡಿಗ್ನಿಟಿ. ಸಮ್ ರೊಮ್ಯಾನ್ಸ್ ಸ್ಟೋರೀಸ್ ಆರ್ ಲೌಡ್ ಬಟ್ ಸಮ್ ಸ್ಟೋರೀಸ್ ಆರ್ ಕ್ವೈಟ್ಲಿ ಎಂಟರ್ಸ್ ಯೋರ್ ಹಾರ್ಟ್ ಅಂಡ್ ದ ಫ್ರೇಗ್ರೆಂಟ್ ಫ್ಲವರ್ಸ್ ಬ್ಲೂಮ್ಸ್ ವಿತ್ ಡಿಗ್ನಿಟಿ ಈಸ್ ಎಕ್ಸಾಕ್ಟ್ಲಿ ದಟ್ ಕೈಂಡ್ ಆಫ್ ಸ್ಟೋರಿ. ಸ್ಟೋರಿ ಫಾಲೋ ಮಾಡೋದು ರಿಂತಾರೋ ಸುಗುಮಿಗಿನ. ಬಿಗ್ ಬಾಡಿ, ಸ್ಕೇರಿ ಫೇಸ್, ಮತ್ತು ತುಂಬ ಕಟ್ಟವಾಗಿ ಕಾಣಿಸ್ತಾ ಇರ್ತಾನೆ. ಅವ್ರನ್ನೆಲ್ಲರೂ ಅನ್ಕೊಳ್ತಾರೆ ಡೇಂಜರ್ ಪರ್ಸ್ನಾಲಿಟಿ, ಅಂದರೆ ಯಾರ ಜೊತೆನೂ ಮಿಂಗಲ್ ಆಗಲ್ಲ, ಒಬ್ಬನು ಜಾಸ್ತಿ ಆ ಥರ ಈ ಥರ ಅನ್ಕೊಂಡಿರ್ತಾರೆ. ಬಟ್ ರಿಯಾಲಿಟಿ ಅವ್ನು ತುಂಬ ಒಳ್ಳೆ ಹುಡುಗ. ನೋಡೋಕ್ಕೆ ಕೆಟ್ಟವನ್ ಥರ ಇದ್ರೂ ಮನ್ಸು ಮಾತ್ರ ಮಗು ಥರ ಇರುತ್ತೆ. ಸೊ ಒಂದಿನ ಅವನು ವಾರಕ ವಾಗುರಿ ಅಂತ ಹುಡುಗಿನ ಮಾಡ್ತಾನೆ. ವಾರಕ ವಾಗುರಿ ಈಸ್ ಅ ಸ್ವೀಟ್ ಗರ್ಲ್, ಜೆಂಟಲ್ ಆ್ಯಂಡ್ ಕೈಂಡ್. ಅವಳೊಂದು ಓನ್ಲಿ ಗರ್ಲ್ಸ್ ಸ್ಕೂಲಲ್ಲಿ ಓದ್ತಾ ಇರ್ತಾಳೆ. ಮತ್ತು ಬೇರೆಯವ್ರ ಥರ ಅವಳೇನು ರಿಂತಾರೋನ ಕೆಟ್ಟವನಂತ ಅನ್ಕೊಂಡಿಲ್ಲ, ಯಾಕಂದರೆ ಅವಳು ಗೊತ್ತು ಅವನು ಒಳ್ಳೆಯವನಂತ. ಸೊ ಆಫ್ಟರ್ ಅ ಸ್ಮಾಲ್ interaction slowly turns him by into something beautiful. No over the top drama, no cringe romance clinches, just two pure hearted people slowly understanding each other. But ಈ ರೊಮ್ಯಾನ್ಸ್ ಮಾತ್ರ ಅಲ್ಲ, ಇಟ್ ಆಲ್ಸೋ ಟೇಕ್ಸ್ ಅಬೌಟ್ ಜಡ್ಜಿಂಗ್ ಪೀಪಲ್ ಬೈ ಅಪಿರಿಯನ್ಸ್, ಸೋಷಿಯಲ್ ಬ್ಯಾರಿಯರ್ಸ್, ಇನ್ಸೆಕ್ಯೂರಿಟೀಸ್ ಮತ್ತು ಫೈನಾನ್ಸ್ ಮೇಲೆ ಇರುತ್ತೆ. ಈ ಆನಿಮೆನ ಏನು ಸ್ಪೆಷಲ್ ಮಾಡೋದು ಅಂದರೆ ಇದ್ರ ಹೇಗೆ ಸ್ಟೋರೀಸ್ ಎಲ್ಲ ನ್ಯಾಚುರಲ್ ಆಗುತ್ತೆ, ಅಂದರೆ ಓವರ್ ಎಕ್ಸಾಚುರೇಟೆಡ್ ಏನೂ ಇರಲ್ಲ. ನಿಮಗೆ ಹಿಂಗೈತೆ ಸ್ಟೋರಿ ಆ ಥರ ನಿಮ್ಗೇನು ಅನಿಸಲ್ಲ. ಎಲ್ಲ ನ್ಯಾಚುರಲ್ ಆಗಿರುತ್ತೆ ಮತ್ತು ಸಿಂಪಲ್ ಆಗಿರುತ್ತೆ. ಆ ಒಂದು ಕಾನ್ವರ್ಸೇಷನ್ ಮತ್ತು ಆಕ್ವರ್ಡ್ ಮೂಮೆಂಟ್ಸ್ ಮತ್ತು ಸೈಲೆಂಟ್ ಕೇರ್ ಇರುತ್ತಲ್ಲ, ಎಲ್ಲ ತುಂಬ ಚೆನ್ನಾಗಿರುತ್ತೆ. ಸೊ ಇಫ್ ಯು ಲೈಕ್ ಹೋಲ್ಸಮ್ ರೊಮ್ಯಾನ್ಸ್ ಆನಿಮೆ ವಿತ್ ಮೆಚ್ಯೂರ್ ಕ್ಯಾರೆಕ್ಟರ್ಸ್ ರೈಟಿಂಗ್, ಎಮೋಷನಲ್ ಸ್ಟೋರಿ ಟೆಲ್ಲಿಂಗ್ ಆ್ಯಂಡ್ ಝೀರೋ ಟಾಕ್ಸಿಕ್ ಡ್ರಾಮಾ ಅಂದರೆ ದ ಫ್ರೇಗ್ರೆಂಟ್ ಫ್ಲವರ್ ಬ್ಲೂಮ್ಸ್ ವಿತ್ ಡಿಗ್ನಿಟಿ is a must watch for you.